ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ವಿಡಿಯೋದ ಮುಖ್ಯವಾದಂಥ ವಿಷಯ ಏನಪ್ಪ ಅಂದರೆ, ಈಗಾಗಲೇ ನಾವು HSTRಗೆ ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2 ಕನ್ನಡ ಮತ್ತು ಪೇಪರ್ 2 ಸೋಷಿಯಲ್ ಸೈನ್ಸ್ನ ಸಿಲೆಬಸ್ ಅನ್ನ ಕುರಿತಾಗಿ ಡಿಸ್ಕಷನ್ ಮಾಡಿದ್ದೀನಿ. ಅದೇ ರೀತಿ GPSTRಗೆ ಸಂಬಂಧಪಟ್ಟಂತೆ ಪೇಪರ್ 1 ಜನರಲ್ ನಾಲೆಡ್ಜ್ ಪೇಪರು, ಹಾಗೆ ಪೇಪರ್ 2 ಕನ್ನಡ ಪೇಪರನ್ನು ಕುರಿತಾಗಿ ಡಿಸ್ಕಷನ್ ಮಾಡಿ ಆಗಿದೆ. ಮತ್ತು ಪೇಪರ್ 2ನಲ್ಲಿ ಇನ್ನೊಂದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ, ಆರ್ಟ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯಗಳಿದೆ ಅನ್ನೋದನ್ನು ಗಮನಿಸೋಣ. ವಿಶೇಷವಾಗಿ HSTR ಮತ್ತು GPSTRಗೆ ಏನು ಅಂತ ಡಿಫ್ರೆನ್ಸಿಯೇಷನ್ ಏನಿಲ್ಲ, ಹಾಗಾಗಿ ಡಿಫ್ರೆನ್ಸ್ ಇಲ್ಲ ಅಂತಲೇ ಇನ್ನೊಂದ್ಸಲ ನಾವು ಏನು ಸಿಲೆಬಸ್ ಇದೆ ಅಂತೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಏನಾಗುತ್ತೆ, ಓದುವಾಗಲೇ ಏನಾಗುತ್ತೆ, ಒಂದಷ್ಟು ಈ ವಿಷಯಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡುವಂಥದ್ದು ಸಾಧ್ಯ ಆಗುತ್ತೆ. ಹೆಚ್ಚಿನ ಫೋಕಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸಿಲೆಬಸ್ಸನ್ನು ನೀಟಾಗಿ ಓದ್ಕೋಬೇಕಾಗುತ್ತೆ. ಅದನ್ನು ಗಮನಿಸ್ತಾ ಹೋಗಿ. GPSTRಗೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಒಂದು ಮೀಡಿಯಮಲ್ಲೂ ಇದೆ. ಅದರಲ್ಲಿ ಕನ್ನಡ ಮೀಡಿಯಂನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನೋಡೋಣ. ಮುಖ್ಯವಾಗಿ ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಜಿಯೋಗ್ರಫಿ ಮತ್ತು ಬಿಸ್ನೆಸ್ ಸ್ಟಡೀಸು ಇವಿಷ್ಟು ಅಂಶಗಳು ಇನ್ಕ್ಲೂಡ್ ಆಗಿ ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಇರುವಂಥವ್ರು ಸ್ಟಡಿ ಮಾಡಬೇಕಾಗಿರುತ್ತೆ. ಮೇಯ್ನ್ ಸೋರ್ಸ್ ಏನಪ್ಪ ಅಂದರೆ 6 to 10 ಇರ್ತಕ್ಕಂಥ ಬುಕ್ಸು. ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸ್ಟಡಿ ಮಾಡಬೇಕಂದ್ರೆ PU ಬುಕ್ಗಳನ್ನು ಕೂಡ ಸ್ಟಡಿ ಮಾಡ್ಬೋದಾಗಿರುತ್ತೆ. ಸೊ ಹಾಗಾದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಕವರ್ ಮಾಡಬೇಕಾಗುತ್ತೆ ಅಂತ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇತಿಹಾಸ ಅಂದ್ರೇನು, ಅದರ ವ್ಯಾಖ್ಯೆ, ಅರ್ಥ, ಸಾಹಿತ್ಯಿಕ ಆಧಾರಗಳು ಮತ್ತು ಆಧಾರಗಳಲ್ಲಿ ವಿದೇಶಿ ಸಾಹಿತ್ಯ, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ, ಪ್ರಕಟನಾಧಾರಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಭಾರತ ವರ್ಷ, ಅದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ ಏನೆಲ್ಲ ಅಂಶಗಳಿದೆ ಅಂತೇಳಿ. ನೆಕ್ಸ್ಟ್ ನೋಡಿ, ಪ್ರಾಚೀನ ಭಾರತದ ನಾಗರಿಕತೆಗಳ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ವಿಶೇಷವಾಗಿ ವೇದಕಾಲದ ನಾಗರಿಕತೆ, ಹರಪ್ಪನ್ ಸಂಸ್ಕೃತಿ ಅಥವಾ ಹರಪ್ಪ ನಾಗರಿಕತೆ, ವೇದಗಳ ನಂತರದ ಕಾಲಘಟ್ಟವನ್ನು ಕುರಿತಾಗಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಜಗತ್ತಿನ ಪ್ರಮುಖ ನಾಗರಿಕತೆಗಳನ್ನು ಕುರಿತಾಗಿ ಗಮನಿಸಬೇಕಾಗುತ್ತೆ. ಅದರಲ್ಲಿ ಈಜಿಪ್ಟ್, ಮೆಸ್ಪಟೋಮಿಯಾ, ಚೀನಾ, ಗ್ರೀಕ್, ರೋಮನ್ ಮತ್ತು ಅಮೆರಿಕದ ನಾಗರಿಕತೆಗಳು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಸನಾತನ ಧರ್ಮ. ಸನಾತನ ಧರ್ಮದ ಆಕಾರಗಳು, ವೇದಾಂತ, ಇತಿಹಾಸ, ಪುರಾಣ, ದರ್ಶನ ಮತ್ತು ವಿಗ್ರಹಾರಾಧನೆ. ನೆಕ್ಸ್ಟ್ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ, ಅವುಗಳ ಹಿನ್ನೆಲೆ ಏನು, ಅವುಗಳ ತತ್ವಗಳನ್ನು ಮತ್ತು ಬೌದ್ಧ ಧರ್ಮದ ಬೆಳವಣಿಗೆ, ಜೈನ ಧರ್ಮದ ಬೆಳವಣಿಗೆಯನ್ನು ಕುರಿತಾಗಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಉತ್ತರ ಮತ್ತು ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳನ್ನು ಕುರಿತಾಗಿ ನೋಡಬೇಕಾಗುತ್ತೆ. ವಿಶೇಷವಾಗಿ ಮೌರ್ಯರು, ಕುಶಾಣರು, ಗುಪ್ತರು, ವರ್ಧನರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಚಾಲುಕ್ಯರು, ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು. ಸೊ ಈ ಒಂದು ರಾಜಮನೆತನಗಳು, ಉತ್ತರ ಮತ್ತು ದಕ್ಷಿಣ ಭಾರತದ ಮನೆತನಗಳು ನೀಡಿರ್ತಕ್ಕಂಥ ಕೊಡುಗೆಗಳೇನಿದೆ ಅಂತೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಪಾಶ್ಚಾತ್ಯ ಧರ್ಮಗಳ ಬಗ್ಗೆ, ಯಹೂದಿ, ಪಾರ್ಸಿ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಇನ್ನಿತರ ಧರ್ಮಗಳ ಬಗ್ಗೆ ನೋಡಬೇಕಾಗುತ್ತೆ. ನೆಕ್ಸ್ಟ್ 6ರಿಂದ 14ನೇ ಶತಮಾನದ ಭಾರತದಲ್ಲಿನ ಒಂದು ಬೆಳವಣಿಗೆ ಏನಾಯಿತು, ರಜಪೂತರು ಮತ್ತು ಕಾಶ್ಮೀರದ ಕಾರ್ಕೋಟರು, ಅಫ್ಘಾನ್ ದಾಳಿಕೋರರು, ದೆಹಲಿ ಸುಲ್ತಾನರು, ಇವರ ಬಗ್ಗೆ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಮತ ಪ್ರವರ್ತಕರು. ಇದರಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು ಮತ್ತು ಅವರ ಸಾಧನೆಗಳು ಹಾಗೂ ತತ್ವಗಳು. ನೆಕ್ಸ್ಟ್ ಭಕ್ತಿ ಪಂಥದಲ್ಲಿ ಚೈತನ್ಯರು, ಕಬೀರರು, ತುಳಸಿದಾಸರು, ರಾಮಾನಂದರು, ಗುರುನಾನಕ್, ಮೀರಾಬಾಯಿ, ಸೂಫಿ ಸಂತರು, ಚಿಸ್ತಿಗಳು, ಅಂಡಾಳರು, ಅಕ್ಕಮಹಾದೇವಿ, ಪುರಂದರದಾಸರು, ಕನಕದಾಸರು, ಶಿಶುನಾಳ ಶರೀಫರು ಮತ್ತು ಶ್ರೀಮಂತ ಶಂಕರದೇವ ಹಾಗೂ ಮಾಧವ ದೇವ, ಇವರಿಷ್ಟು ಭಕ್ತಿ ಪಂಥಕ್ಕೆ ಸಂಬಂಧಪಟ್ಟವರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜನ್ನು ಪಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಯುರೋಪ್ ಮಧ್ಯಯುಗದ ಒಂದು ಕಾಲಘಟ್ಟ, ಹಾಗೆ ಆಧುನಿಕ ಯುಗದ ಒಂದು ಕಾಲಘಟ್ಟವನ್ನು ಕುರಿತಾಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ. ಇದು ಎಸ್ಪೆಷಲಿ PU ಬುಕ್ಗಳಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಬೇಸಿಕ್ ಬುಕ್ಸ್ಗಳನ್ನು ಓದಿರೋರು PU ಬುಕ್ಗಳನ್ನು ಕೂಡ ಒಂದ್ಸಲ ಕಣ್ಣಾಡಿಸಿ, ಅಥವಾ ಆಗಲಿಲ್ಲ ಅಂದರೆ
ನಾನೀಗ ಆಲ್ರೆಡಿ ಪ್ಲೇಲಿಸ್ಟ್ನಲ್ಲಿ PUC ಪ್ರಥಮ PUC ಪ್ರಶ್ನೋತ್ತರಗಳ ಒಂದು ಸರಣಿಗಳು ಹಾಗೆ ದ್ವಿತೀಯ PUC ಪ್ರಶ್ನೋತ್ತರಗಳ ಒಂದು ಸರಣಿ ವಿಡಿಯೋಗಳನ್ನು ಪ್ಲೇಲಿಸ್ಟ್ನಲ್ಲಿ ಮಾಡಿಟ್ಟಿದ್ದೀನಿ. ಅವುಗಳನ್ನು ವಾಚ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಯುರೋಪ್ನ ಒಂದು ಮಧ್ಯಯುಗ ಹಾಗೂ ಆಧುನಿಕ ಯುಗ, ಊಳಿಗಮನೆ ವ್ಯವಸ್ಥೆ, ಪುನರುಜ್ಜೀವನಕ್ಕೆ ಕಾರಣಗಳು, ಪರಿಣಾಮಗಳು, ಭೌಗೋಳಿಕ ಅನ್ವೇಷಣೆಗಳು ಮತ್ತು ಪರಿಣಾಮಗಳು, ಧಾರ್ಮಿಕ ಸುಧಾರಣೆ ಮತ್ತು ಕಾರಣ ಪರಿಣಾಮಗಳು, ಕೈಗಾರಿಕಾ ಕ್ರಾಂತಿ ಹಾಗೂ ಪರಿಣಾಮಗಳು, ಇವುಗಳನ್ನು ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಕ್ರಾಂತಿಗಳು, ರಾಷ್ಟ್ರಗಳ ಏಕೀಕರಣ, ಅದರಲ್ಲಿ ಅಮೇರಿಕ ಸ್ವತಂತ್ರ ಸಂಗ್ರಾಮ, ಫ್ರಾನ್ಸಿನ ಮಹಾಕ್ರಾಂತಿ, ಇಟಲಿ ಮತ್ತು ಜರ್ಮನಿ ಏಕೀಕರಣ. ನೆಕ್ಸ್ಟ್ ನೋಡಿ, ವಿಜಯನಗರ ಸಾಮ್ರಾಜ್ಯ, ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡು ಮನೆತನಗಳು ಹಾಗೆ ಅರಸರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕಾಗುತ್ತೆ. ಮತ್ತು ಆಡಳಿತದಲ್ಲಿ ಅವರ ಕೊಡುಗೆಗಳೇನು ಅಂತ ಗಮನಿಸಬೇಕು. ನೆಕ್ಸ್ಟ್ ಬಮನಿ ಸಾಮ್ರಾಜ್ಯ ಮತ್ತು ಅವರ ಕೊಡುಗೆಗಳು, ಹಾಗೆ ಅಹೋಮ್ ರಾಜಮನೆತನ, ಮೊಘಲ್ ಸಾಮ್ರಾಜ್ಯ ಮತ್ತು ಅವರ ಕೊಡುಗೆಗಳು. ನೆಕ್ಸ್ಟ್ ಮರಾಠರು, ಅವರಲ್ಲಿ ಶಿವಾಜಿ ಅವರ ಒಂದು ಜೀವನ, ಆಡಳಿತ, ಸೈನಿಕ ಸುಧಾರಣೆಗಳು, ಅನಂತರದಲ್ಲಿ ಪೇಶ್ವೆಗಳ ಒಂದು ಕಾಲಘಟ್ಟ. ನೆಕ್ಸ್ಟ್ ಬಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹೇಗಾಯಿತು, ಅಲ್ಲಿಂದ ವ್ಯಾಪಾರ ವಾಣಿಜ್ಯ, ಮತ್ತು ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದಂಥ ಯುರೋಪಿಯನ್ನರಲ್ಲಿ ಯಾರ್ಯಾರಿದ್ದಾರೆ, ಕಾರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ, ದ್ವಿಸರ್ಕಾರ ಪದ್ಧತಿ, ಇವುಗಳ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಹೇಗಾಯಿತು, ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳೇನಾಯಿತು, ಆಡಳಿತ, ನ್ಯಾಯಾಂಗ ವ್ಯವಸ್ಥೆ, ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನಿಕ ವ್ಯವಸ್ಥೆ, ಭೂಕಂದಾಯ ನೀತಿಗಳು, ಆಧುನಿಕ ಶಿಕ್ಷಣ, ಲಾರ್ಡ್ ಮೆಕಾಲೆ, ಚಾರ್ಲೆಸ್ ವುಡ್ ವರದಿ, ಬ್ರಿಟಿಷ್ ಆಳ್ವಿಕೆಯ ಕಾಯ್ದೆಗಳು, ಇವಿಷ್ಟುಗಳ ಬಗ್ಗೆ ಕಂಪ್ಲೀಟಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಮೈಸೂರು ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು, ಮೈಸೂರು ಒಡೆಯರು, ಕಮಿಷನರ್ಗಳ ಆಳ್ವಿಕೆ, ಮೈಸೂರಿನ ದಿವಾನರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ನ ಒಂದು ಆಳ್ವಿಕೆ, ಆಂಗ್ಲೋ ಮೈಸೂರು ಯುದ್ಧಗಳು, ಹಾಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಬಂದರೆ ದೋಂಡಿಯ ವಾಗ್, ಕಿತ್ತೂರಿನ ಬಂಡಾಯ, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ಅಮರಸುಳ್ಯ ಬಂಡಾಯ, ಸುರಪುರ ಬಂಡಾಯ, ಅಲಗಲಿ ಬೇಡರ ಬಂಡಾಯ, ಕೆಳದಿ ಬಂಡಾಯ, ಹೀಗೆ ಚಿತ್ರದುರ್ಗ ನಾಯಕರು, ಯಲಹಂಕ ನಾಡಪ್ರಭುಗಳು, ಕೊಡಗು, ಕಿತ್ತೂರು, ತುಳುನಾಡು, ಹಾಗೆ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಬೇಕು. ನೋಡಿ ಸ್ನೇಹಿತರೆ, ಇವೆಲ್ಲ ಅಂಶಗಳು ಮೇಯ್ನ್ಲಿ ಬೇಸಿಕ್ ಬುಕ್ಗಳು ಏನಿದೆಯಲ್ಲ ಅವುಗಳಲ್ಲಿ ನೀಟಾಗಿ ಕ್ಲಿಯರ್ ಕಟ್ಟಾಗಿ ತುಂಬ ಅಚ್ಚುಕಟ್ಟಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ತುಂಬ ನೀಟಾಗೂ ಇದೆ. ಅವುಗಳನ್ನು ಓದಿದವರಿಗೆ ಇದು ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಅದರಲ್ಲಿ ಮುಖ್ಯವಾಗಿ ಬ್ರಹ್ಮ ಸಮಾಜ, ಯುವ ಬಂಗಾಳಿ ಚಳುವಳಿ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಅಲಿಗರ್ ಚಳುವಳಿ, ರಾಮಕೃಷ್ಣ ಮಿಷನ್, ಥಿಯಾಸಾಫಿಕಲ್ ಸೊಸೈಟಿ, ನಾರಾಯಣ ಗುರು ಪರಿಪಾಲನಾ ಯೋಗ ಮೆಸಂಡೇಟಿ ಮತ್ತು ಪೆರಿಯಾರ್, ಮಹಿಳಾ ಸಮಾಜ ಸುಧಾರಕಿಯರು. ನೆಕ್ಸ್ಟ್ ಭಾರತದ ಸ್ವತಂತ್ರ ಸಂಗ್ರಾಮ, ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಪರಿಣಾಮಗಳು, ಹಾಗೆ ವಿಸ್ತರಣೆ ಹೇಗಾಯಿತು ಅಂತ ನೋಡಬೇಕಾಗುತ್ತೆ. ಮತ್ತು ಪ್ರಥಮ ಸ್ವತಂತ್ರ ಸಂಗ್ರಾಮದ ವೈಫಲ್ಯತೆಗೆ ಕಾರಣಗಳೇನು, ಅದರಿಂದಾದ ಪರಿಣಾಮಗಳೇನು. ನೆಕ್ಸ್ಟ್ ಸ್ವತಂತ್ರ ಹೋರಾಟ, ಇದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಪಾತ್ರ ಏನಿತ್ತು, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು, ಹಾಗೆ ಕ್ರಾಂತಿಕಾರಿಗಳು, ಗಾಂಧಿಯುಗ, ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳು, ಬುಡಕಟ್ಟು ಬಂಡಾಯಗಳು, ಸ್ವತಂತ್ರ ಹೋರಾಟದ ನೇತಾರರು, ಭಾರತದ ವಿಭಜನೆ, ಇವಿಷ್ಟು ಅಂಶಗಳು ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಸ್ವತಂತ್ರೋತ್ತರ ಭಾರತದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಸ್ವತಂತ್ರೋತ್ತರ ಭಾರತದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಸಮಸ್ಯೆಗಳೇನು, ಅನಂತರದಲ್ಲಿ ಏನು ಸಮಸ್ಯೆಗಳು ಬಂತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿ ಭಾರತದ ವಿಭಜನೆ, ಅದರ ಪರಿಣಾಮಗಳು, ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆಗಳು ಉಂಟಾಗುತ್ತೆ, ದೇಶ ಸಂಸ್ಥಾನಗಳ ವಿಲೀನೀಕರಣ ಆಗುತ್ತೆ, ಸರ್ಕಾರ ರಚನಾ ಸಮಸ್ಯೆ, ಭಾಷಾವಾರು ರಾಜ್ಯಗಳ ರಚನೆ. ನೆಕ್ಸ್ಟ್ ಮಹಾಯುದ್ಧಗಳು, ಪ್ರಥಮ ಮಹಾಯುದ್ಧ, ಸರ್ವಾಧಿಕಾರಿಗಳ ಉದಯ, ಎರಡನೇ ಮಹಾಯುದ್ಧ, ಅದರಲ್ಲಿ ಭಾರತದ ಪಾತ್ರವನ್ನು ಕುರಿತಾಗಿ ತಿಳ್ಕೋಬೇಕು. ನೆಕ್ಸ್ಟ್ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ವಿಶೇಷವಾಗಿ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗ, ಒಟ್ಟು ಕರ್ನಾಟಕದ 4 ವಿಭಾಗಗಳ ಬಗ್ಗೆ ಕಂಪ್ಲೀಟಾಗಿ ವಿಷಯವನ್ನು ತಿಳ್ಕೋಬೇಕು. ನೆಕ್ಸ್ಟ್ ನೋಡಿ, ಕರ್ನಾಟಕದ ಏಕೀಕರಣ, ಗಡಿ ವಿವಾದಗಳು, ಏಕೀಕರಣ ಚಳುವಳಿಯಲ್ಲಿನ ಚಾರಿತ್ರಿಕ ಹಿನ್ನೆಲೆ ಏನು, ಏಕೀಕರಣ ಚಳುವಳಿಯಲ್ಲಿ ಪತ್ರಿಕೋದ್ಯಮ, ಸಾಹಿತ್ಯದ ಪಾತ್ರ, ಸ್ವತಂತ್ರ ಏಕೀಕರಣ, ಸ್ವತಂತ್ರೋತ್ತರ ಏಕೀಕರಣ, ಕರ್ನಾಟಕದ ಏಕೀಕರಣ, ಗಡಿ ವಿವಾದಗಳು. ನೆಕ್ಸ್ಟ್ ನೋಡಿ, ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು, ಅದರಲ್ಲಿ
ಪರಿಸರ ಚಳುವಳಿ, ಮಹಿಳಾ ಚಳುವಳಿ, ರೈತ ಚಳುವಳಿ, ದಲಿತ ಚಳುವಳಿ, ಕನ್ನಡ ಉಳಿಸಿ ಚಳುವಳಿ ಅಥವಾ ಕನ್ನಡ ಕಾವಲು ಚಳುವಳಿ, ಗೋಕಾಕ್ ಚಳುವಳಿ. ನೆಕ್ಸ್ಟ್ ಕರ್ನಾಟಕ ಆರ್ಥಿಕ ಸಾಮಾಜಿಕ ಪರಿವರ್ತನೆ. ಇದರಲ್ಲಿ ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಆಯೋಗಗಳು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ. ನೆಕ್ಸ್ಟ್ ಲಾಸ್ಟ್ 1 ಪಾಯಿಂಟ್, ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ, ಸಮೂಹ ಮಾಧ್ಯಮಗಳು, ಮಾಹಿತಿ ತಂತ್ರಜ್ಞಾನ ಕ್ರಾಂತಿ, ಜೈವಿಕ ತಂತ್ರಜ್ಞಾನ ಕ್ರಾಂತಿ, ಕರ್ನಾಟಕದಲ್ಲಿ ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಮಹತ್ವ, ನೆಕ್ಸ್ಟ್ ಕೈಗಾರಿಕಾ ಕ್ರಾಂತಿ. ಇದಿಷ್ಟು GPSTR ಸೋಷಿಯಲ್ ಸೈನ್ಸ್ ಟೀಚರ್ ಆಗೋರಿಗೆ ಇರ್ತಕ್ಕಂಥ ಇತಿಹಾಸ ಪಠ್ಯಕ್ರಮ. ನೆಕ್ಸ್ಟ್ ಒಂದು ನೋಡೋಣ, ಪೌರನೀತಿ ಅಥವಾ ರಾಜ್ಯಶಾಸ್ತ್ರ ಪಠ್ಯಕ್ರಮ ಏನೇನಿದೆ ಅಂತೇಳಿ. ರಾಜ್ಯಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ, ಮತ್ತೆ ಭಾರತದ ಸಂವಿಧಾನವನ್ನು ಹೇಗೆ ರಚನೆ ಮಾಡಲಾಯಿತು, ಪ್ರಸ್ತಾವನೆ, ಲಕ್ಷಣಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಮಾನವ ಹಕ್ಕುಗಳು ಮತ್ತು ಕರ್ತವ್ಯಗಳು. ಪ್ರಭುತ್ವದ ಅರ್ಥ ಮತ್ತು ವಿಧಗಳು. ರಾಷ್ಟ್ರೀಯ ಭಾವೈಕ್ಯತೆ, ಅರ್ಥ, ಪ್ರಾಮುಖ್ಯತೆ ಮತ್ತು ಏಕತೆ ಮೂಡಿಸ್ತಕ್ಕಂಥ ಅಂಶಗಳು. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಏಕತೆಗೆ ತೊಡಕುಂಟು ಮಾಡುವಂಥ ಅಂಶಗಳು. ನೆಕ್ಸ್ಟ್ ರಾಷ್ಟ್ರೀಯ ಚಿಹ್ನೆಗಳು, ರಾಷ್ಟ್ರೀಯ ದಿನಾಚರಣೆಗಳು, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೋತ್ಸವ, ರಾಷ್ಟ್ರೀಯ ಪ್ರಾಣಿ ಮತ್ತು ಪಕ್ಷಿ, ಹೂಗಳು, ಹಬ್ಬ ದಿನಾಚರಣೆಗಳು. ನೆಕ್ಸ್ಟ್ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪರಿಭಾಷೆಗಳ ಪರಿಚಯ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಅಧೀನ ನ್ಯಾಯಾಲಯಗಳು. ರಕ್ಷಣಾ ಪಡೆಗಳು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ, ಸಹಾಯಕ ರಕ್ಷಣಾ ಸೇವೆಗಳು. ನೆಕ್ಸ್ಟು ಭಾರತದ ನೆರೆಹೊರೆ ದೇಶಗಳು. ಅದರಲ್ಲಿ ಭಾರತ, ಪಾಕಿಸ್ತಾನ, ಭಾರತ ಮತ್ತು ಚೀನಾ, ಭಾರತ ಮತ್ತು ನೇಪಾಳ, ಭಾರತ ಮತ್ತು ಭೂತಾನ್, ಭಾರತ ಮತ್ತು ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಬಾಂಗ್ಲಾದೇಶ ಹಾಗೂ ಸಾರ್ಕ್. ನೆಕ್ಸ್ಟ್ ವಿಶ್ವಸಂಸ್ಥೆ. ನೆಕ್ಸ್ಟ್ ನೋಡಿ ವಿಶ್ವಸಂಸ್ಥೆಯ ಉದ್ದೇಶಗಳು, ಅಂಗಸಂಸ್ಥೆಗಳು, ವಿಶ್ವಸಂಸ್ಥೆಯ ಧ್ವಜ, ಆಡಳಿತ ಭಾಷೆ, ವಿಶೇಷ ಸೇವಾ ಸಂಸ್ಥೆಗಳು, ವಿಶ್ವಸಂಸ್ಥೆಯ ಸಾಧನೆಗಳು, ಮಿತಿಗಳು, ಭಾರತ ಮತ್ತು ವಿಶ್ವಸಂಸ್ಥೆಗೆ ಇರ್ತಕ್ಕಂಥ ಒಂದು ಸಂಬಂಧ. ನೆಕ್ಸ್ಟ್ ನೋಡಿ ಪೌರ ಮತ್ತು ಪೌರತ್ವ. ಪೌರ ಮತ್ತು ವಿದೇಶಿಯರ ನಡುವಿನ ವ್ಯತ್ಯಾಸಗಳು, ಪೌರತ್ವ ಪಡೆಯುವ ವಿಧಾನಗಳು, ಪೌರತ್ವ ಪಡೆಯುವಂಥ ವಿಧಾನಗಳ ಜೊತೆಯಲ್ಲಿ ಕಳೆದುಕೊಳ್ಳುವಂಥ ವಿಧಾನಗಳು. ಪ್ರಜಾಪ್ರಭುತ್ವ, ಅದರ ವ್ಯಾಖ್ಯೆಗಳು, ವಿಧಗಳು ಮತ್ತು ಲಕ್ಷಣಗಳು. ನೆಕ್ಸ್ಟ್ ಸ್ವಯಂ ಸರ್ಕಾರ ಅಂದರೆ ಸ್ಥಳೀಯ ಸ್ವಯಂ ಸರ್ಕಾರ. ಇದರಲ್ಲಿ ಸ್ವಯಂ ಸರ್ಕಾರಗಳ ಉದ್ದೇಶ, ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ರಚನೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು. ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಂತಹ ಅಂಶಗಳು, ಅರ್ಥ, ಅವುಗಳ ಪೋಷಣೆ ಮಾಡ್ತಕ್ಕಂಥ ಅಥವಾ ಪ್ರೋತ್ಸಾಹ ನೀಡ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಒಂದು ಪ್ರಾಮುಖ್ಯತೆ, ವ್ಯಾಖ್ಯೆಗಳು, ಸ್ವರೂಪ, ವ್ಯಾಪ್ತಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ. ಇದಿಷ್ಟು ಅಂಶಗಳು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಿದ್ದು. ಹಾಗೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಇದೆ. ನೆಕ್ಸ್ಟ್ ನೋಡಿ ಭಾರತದ ವಿದೇಶಾಂಗ ನೀತಿ, ಜಾಗತಿಕ ಸವಾಲುಗಳು ಏನೇನಿದೆ, ವಿದೇಶಾಂಗ ನೀತಿಯ ಅರ್ಥ, ವ್ಯಾಖ್ಯೆ ಮತ್ತು ನಿರ್ಧಾರಕ ಅಂಶಗಳು, ವಿದೇಶಾಂಗ ನೀತಿಯ ವಿಕಾಸ, ಮೂಲ ತತ್ವಗಳು, ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ. ನೆಕ್ಸ್ಟ್ ಸಾರ್ವಜನಿಕ ಆಡಳಿತದ ಒಂದು ಪರಿಚಯ, ಅರ್ಥ, ವ್ಯಾಖ್ಯೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ, ಪೋಸ್ಟ್ ಕಾರ್ಬ್ ದೃಷ್ಟಿಕೋನ, ನೇಮಕಾತಿ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಕಾನೂನು ಸುವ್ಯವಸ್ಥೆ. ನೆಕ್ಸ್ಟ್ ಭಾರತಕ್ಕಿರ್ತಕ್ಕಂಥ ಸವಾಲುಗಳು, ಪರಿಹಾರೋಪಾಯಗಳು, ಕೋಮುವಾದ, ಆರ್ಥಿಕ ಅಸಮಾನತೆ, ಪ್ರಾದೇಶಿಕವಾದ, ಜನಸಂಖ್ಯಾ ಸ್ಫೋಟ, ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಲಿಂಗ ತಾರತಮ್ಯ ಮತ್ತು ಇದರಲ್ಲಿ ಮಹಿಳೆಯರ ಸ್ಥಾನಮಾನ, ಕಳ್ಳ ಸಾಗಾಣಿಕೆ, ಲಿಂಗತ್ವ, ಅಲ್ಪಸಂಖ್ಯಾತರು. ಇದಿಷ್ಟು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಆಯಿತು. ನೆಕ್ಸ್ಟು ಇದೇ GPSTRನಲ್ಲಿ ಸೋಷಿಯಲ್ ಸೈನ್ಸ್ ಒಳಗಡೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಗ್ಲೋಬ್ ಮತ್ತು ನಕಾಶೆಗಳು, ಅವುಗಳ ಅರ್ಥ ಮತ್ತು ವಿವರಣೆಯನ್ನು, ಚಿಹ್ನೆಗಳನ್ನು, ಭೌಗೋಳಿಕ ಚಿಹ್ನೆಗಳನ್ನು ತಿಳ್ಕೊಳ್ಳೋಂಥದ್ದು, ಭೂಮಿಯ ಸ್ವರೂಪ, ಹಾಗೆ ಖಂಡಗಳು, ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ, ಭೂಮಿ ಮತ್ತು ಒಂದು ಗ್ರಹ ಆಗಿದೆ ಅದರ ಬಗ್ಗೆ, ಶಿಲಾಗೋಳ, ವಾಯುಗೋಳ, ಹಾಗೆ ಜಲಾಗೋಳ, ಜೀವಗೋಳ. ನಮ್ಮ ರಾಜ್ಯ
ಕರ್ನಾಟಕದ ವಿಶೇಷವಾಗಿ ಪ್ರಾಕೃತಿಕ ವಿಭಾಗಗಳು, ಕರ್ನಾಟಕದ ವಾಯುಗುಣ, ಕರ್ನಾಟಕದ ಮಣ್ಣುಗಳು, ಪ್ರಾಣಿ ಸಂಪತ್ತು, ಕರ್ನಾಟಕದ ನದಿಗಳು, ಕರ್ನಾಟಕದ ನೀರಾವರಿ, ಜಲವಿದ್ಯುತ್, ಕರ್ನಾಟಕದ ಭೂಬಳಕೆಯ ಮಾದರಿಗಳು ಇತ್ಯಾದಿ ಅಂಶಗಳನ್ನು ಗಮನಿಸಬೇಕು. ನೆಕ್ಸ್ಟ್ ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಋತುಗಳು, ಮಣ್ಣುಗಳು, ಅರಣ್ಯ, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಇತ್ಯಾದಿ ಅಂಶಗಳನ್ನು ಕುರಿತಾಗಿ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ಇವೆಲ್ಲ ಅಂಶಗಳು 6th to 10th ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಅವುಗಳನ್ನು ಅಬ್ಸರ್ವ್ ಮಾಡ್ಬೋದು. ಬೇಸಿಕ್ ಬುಕ್ಸ್ ಓದೋದೇ ಬೇರೆ ಯಾವ ಬುಕ್ಸ್ ಓದಿದ್ರೂ ವ್ಯರ್ಥ. ಏಕೆಂದರೆ ಕ್ವಶನ್ಸ್ ರೈಸ್ ಆಗುವಂಥದ್ದೇ ಬೇಸಿಕ್ ಬುಕ್ಕಿಂದ. ಸೊ ಹಾಗಾಗಿ ಮೇಯ್ನ್ ಸೋರ್ಸ್ ಅಂದರೆ ಬೇಸಿಕ್ ಬುಕ್ಸೇ. ನಮಗೆ ಏನು KTBS ಬುಕ್ಸ್ ಏನಿದೆಯಲ್ಲ, ಆ ಒಂದು KTBSನಿಂದ ಡೌನ್ಲೋಡ್ ಮಾಡಿಕೊಂಡು ಓದ್ತಕ್ಕಂಥ ಬುಕ್ಸ್ಗಳೇ ತುಂಬಾ ಸೋರ್ಸ್ ಆಫ್ ನಮಗೆ ಇನ್ಫಾರ್ಮೇಷನನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಅವುಗಳನ್ನು ಮೊದಲು ಫಸ್ಟ್ ಪ್ರಿಫರೆನ್ಸನ್ನು ನಾವು ಕೊಡಬೇಕಾಗುತ್ತೆ. ನೆಕ್ಸ್ಟು ಸೋಷಿಯಲ್ ಸೈನ್ಸ್, ಸಮಾಜದ ಒಂದು ಪಠ್ಯಕ್ರಮ ಸಮಾಜಶಾಸ್ತ್ರ. ಇದರಲ್ಲಿ ಸಮಾಜಶಾಸ್ತ್ರ ಪರಿಚಯ, ಅರ್ಥ, ವ್ಯಾಖ್ಯೆ, ಮಹತ್ವ ಮತ್ತು ಸಾಮಾಜೀಕರಣ, ಮಾನವನಿಗೆ ಸಾಮಾಜಿಕ ಪರಿಸರದ ಅಗತ್ಯತೆ ಏನಿದೆ ಅಂತೇಳಿ ಗಮನಿಸಬೇಕು. ನೆಕ್ಸ್ಟ್ ಮಾನವ ಮತ್ತು ಸಂಸ್ಕೃತಿ, ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ಗಮನಿಸಬೇಕು. ನೆಕ್ಸ್ಟ್ ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರದ ಒಂದು ಪ್ರಾಮುಖ್ಯತೆ. ನೆಕ್ಸ್ಟ್ ಸಮಾಜದ ಪ್ರಕಾರಗಳು ಯಾವ್ಯಾವುದಿದೆ ಅಂತೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಕುಟುಂಬದ ಅರ್ಥ, ವ್ಯಾಖ್ಯೆ, ಲಕ್ಷಣಗಳು, ಪೀಳಿಗೆಗಳು, ತಲೆಮಾರುಗಳು ಮತ್ತು ಪ್ರಕಾರ, ಲಕ್ಷಣಗಳು. ನೆಕ್ಸ್ಟು ಸಾಮಾಜೀಕರಣ, ಅದರ ಅರ್ಥ, ಮಹತ್ವ, ಕಾರ್ಯಗಳು. ನೆಕ್ಸ್ಟು ಸಮುದಾಯದ ಅರ್ಥ, ಹಾಗೆ ನಗರ ಸಮುದಾಯದ ಲಕ್ಷಣಗಳು. ನೆಕ್ಸ್ಟ್ ಕೈಗಾರೀಕರಣ ಮತ್ತು ನಗರೀಕರಣದ ಸಂಬಂಧ, ಗ್ರಾಮೀಣ ಮತ್ತು ಆದಿವಾಸಿ ಸಮುದಾಯದ ಲಕ್ಷಣಗಳು. ನೆಕ್ಸ್ಟ್ ನೋಡಿ, ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಜನರಲ್ಲಿನ ಭಿನ್ನತೆ, ಅಸ್ಪೃಶ್ಯತೆ, ಸಾಮಾಜಿಕ ಪಿಡುಗಾಗಿದೆ ಅನ್ನೋದನ್ನ ಯಾವ ರೀತಿ ಕ್ರಮಗಳ ಮುಖಾಂತರ ಅದನ್ನ ನಿವಾರಣೆ ಮಾಡಬೇಕು. ನೆಕ್ಸ್ಟ್ ದುಡಿಮೆ ಮತ್ತು ಆರ್ಥಿಕ ಜೀವನ, ಶ್ರಮ ವಿಭಜನೆ, ದುಡಿಮೆಯಲ್ಲಿನ ತಾರತಮ್ಯಗಳು, ನಿರುದ್ಯೋಗ ಇತ್ಯಾದಿ, ಅದರಿಂದ ಆಗಿರ್ತಕ್ಕಂಥ ಕಾರಣ ಮತ್ತು ಪರಿಣಾಮಗಳು, ಪರಿಹಾರಗಳು. ನೆಕ್ಸ್ಟ್ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ನೆಕ್ಸ್ಟ್ ಸಾಮಾಜಿಕ ಸವಾಲುಗಳು ಅಂದರೆ ಬಾಲಕಾರ್ಮಿಕ ಸಮಸ್ಯೆ ಆಗಿರ್ಬೋದು, ಬಾಲ್ಯ ವಿವಾಹ, ವರದಕ್ಷಿಣೆ, ಹೆಣ್ಣು ಭ್ರೂಣ ಹತ್ಯೆ ಇತ್ಯಾದಿ ಅಂಶಗಳು. ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ GPSTR ಸೋಷಿಯಲ್ ಸೈನ್ಸ್ ಟೀಚರ್ ಆಗೋರಿಗೆ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಪಠ್ಯಕ್ರಮ. ನೆಕ್ಸ್ಟ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಅರ್ಥ, ಮಹತ್ವ, ವ್ಯಾಖ್ಯೆಗಳು, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಆರ್ಥಿಕ ರಚನೆ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ವಲಯ, ಸಾರ್ವಜನಿಕ ಹಾಗೂ ಖಾಸಗಿ ವಲಯದ ಪಾತ್ರ, ಹಾಗೆ ತಯಾರಿಕಾ ವಲಯದ ವರ್ಗೀಕರಣ ಮತ್ತು ತೃತೀಯ ವಲಯದ ಪ್ರಾಮುಖ್ಯತೆ, ಕರ್ನಾಟಕದ ಅರ್ಥವ್ಯವಸ್ಥೆ. ನೆಕ್ಸ್ಟ್ ಹಣ ಮತ್ತು ಸಾಲದ ಒಂದು ವಿಕಾಸ ಮತ್ತು ಕಾರ್ಯಗಳ ಮಹತ್ವ. ನೆಕ್ಸ್ಟ್ ಶ್ರಮ ಮತ್ತು ಉದ್ಯೋಗ ಹಾಗೆ ಶ್ರಮದ ಅರ್ಥ, ಲಕ್ಷಣ ಮತ್ತು ವಿಧಗಳು. ಹಾಗೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಅದರಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ನಡುವಿನ ಒಂದು ಸಂಬಂಧ ಯಾವ ರೀತಿ ಇತ್ತು, ಪಂಚವಾರ್ಷಿಕ ಯೋಜನೆಗಳು, ಸಾಧನೆಗಳು, ಹಸಿರು ಕ್ರಾಂತಿ ಮತ್ತು ನೀತಿ ಆಯೋಗ. ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ, ಅದರ ಅರ್ಥ, ಮಹತ್ವ, ಗ್ರಾಮೀಣಾಭಿವೃದ್ಧಿ ಮತ್ತು ವಿಕೇಂದ್ರೀಕರಣ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣಾಭಿವೃದ್ಧಿ ಹಾಗೂ ಮಹಿಳೆ. ನೆಕ್ಸ್ಟ್ ಒಂದು ನೋಡಿ, ಸಾರ್ವಜನಿಕ ಹಣಕಾಸು, ಆಯವ್ಯಯ, ಸಾರ್ವಜನಿಕ ಹಣಕಾಸಿನ ಅರ್ಥ, ಮಹತ್ವ ಇತ್ಯಾದಿ ಅಂಶಗಳನ್ನು ನಾವು ಮುಖ್ಯವಾಗಿ ಈ ಒಂದು ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ GPSTRನಲ್ಲಿರ್ತಕ್ಕಂಥ ಸಿಲೆಬಸ್ ಏನಿದೆ ಅಂದರೆ ವ್ಯವಹಾರದ ಅರ್ಥ, ಪ್ರಾಮುಖ್ಯತೆ. ಇನ್ ಡೀಟೇಲ್ ಬೇಡ, ವಿಡಿಯೋ ಲೆಂತಿ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಸೊ ಇದನ್ನು ನೀವು ಒಂದ್ಸಲ PDF ಅಲ್ಲಿ ನೀಟಾಗಿ ಓದ್ಕೊಳ್ರಿ. ಹಾಗೆ ಇದನ್ನು ಗಮನಿಸ್ತಾ ಹೋಗಿ. ನೆಕ್ಸ್ಟ್ ಏನಿದೆ, ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು, ವಿಧಗಳು, ಹಾಗೆ ದೊಡ್ಡ ಪ್ರಮಾಣದ ವ್ಯವಹಾರಗಳ ಸಂಘಟನೆಗಳು, ವ್ಯವಹಾರ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ, ಬ್ಯಾಂಕ್ ವ್ಯವಹಾರಗಳು. ನೆಕ್ಸ್ಟ್ ಒಂದು ನೋಡಿ, ಬ್ಯಾಂಕ್ ವ್ಯವಹಾರಗಳು, ಹಾಗೆ ಉದ್ಯಮಶೀಲತೆ, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಸೊ ಇದಿಷ್ಟು
ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಷಯ ಇಲ್ಲಿ ಹಾಡಾಗಿದೆ. ಏನಪ್ಪ ಅಂತಂದರೆ ಸಮಾಜ ವಿಜ್ಞಾನ ಬೋಧನಾ ವಿಧಾನದ ಒಂದು ಪಠ್ಯಕ್ರಮ. ಇದನ್ನು ಗಮನಿಸಿ. ಅಂದರೆ ಕನ್ನಡ ಬೋಧನಾ ವಿಧಾನ ಯಾವ ರೀತಿ ಹಾಡಾಗಿದೆಯೋ ಅದೇ ರೀತಿ ಸಮಾಜ ವಿಜ್ಞಾನದ ಒಂದು ಬೋಧನಾ ವಿಧಾನ ತುಂಬ ಇಂಪಾರ್ಟೆಂಟು. ಹಾಗಾಗಿ ಸಮಾಜ ವಿಜ್ಞಾನದ ಒಂದು ಬೋಧನಾ ವಿಧಾನ ಅಲ್ವಾ, ಟೀಚಿಂಗ್ ಮೆಥಡಾಲಜಿ ಬಗ್ಗೆ ಒಂದಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ. ಸಮಾಜ ವಿಜ್ಞಾನದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ. ಸಮಾಜ ವಿಜ್ಞಾನ ಅಂದರೆ ಏನು ತಿಳ್ಕೊಬೇಕು, ಸಮಾಜ ಅಧ್ಯಯನದ ಮಹತ್ವ ಮತ್ತು ಸಮಾಜ ವಿಜ್ಞಾನದ ವಿಷಯಗಳ ಬಗ್ಗೆ ತಿಳ್ಕೊಬೇಕು. ಹಾಗೆ ಸಮಾಜ ವಿಜ್ಞಾನದಲ್ಲಿನ ಸಹ ಸಂಬಂಧದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇದು ಫಸ್ಟ್ ಲೆಸನ್ನು. ಸೆಕೆಂಡ್ ಲೆಸನಲ್ಲಿ ಸಮಾಜ ವಿಜ್ಞಾನ ವಿಷಯದ ಬೋಧನಾ ಉದ್ದೇಶಗಳೇನು, ಯಾಕೆ ಸೋಷಿಯಲ್ ಸೈನ್ಸನ್ನು ಬೋಧಿಸಬೇಕು, ಅದರಿಂದ ಏನು ಯೂಸ್ ಇದೆ ಅಲ್ವಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋಧನಾ ಉದ್ದೇಶಗಳು, ಬ್ಲೂಮ್ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ, ಪರಿಷ್ಕೃತ ಶೈಕ್ಷಣಿಕ ಉದ್ದೇಶಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ NEP 1986, ಹಾಗೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF 2005, ಈ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒಂದು ನೋಡಿ, ಥರ್ಡ್ ಲೆಸನಲ್ಲಿ ಸಮಾಜ ವಿಜ್ಞಾನ ಬೋಧನಾ ವಿಧಾನಗಳು ಮತ್ತು ತಂತ್ರಗಳು, ಅನುಭವಾತ್ಮಕ ಕಲಿಕೆ ಅಥವಾ ಪರಸ್ಪರ ಮೌಖಿಕ ಕಲಿಕೆ, ನಿರ್ಣಯ ಅಥವಾ ತೀರ್ಮಾನ ಕೈಗೊಳ್ಳುವುದು, ಕಲಿಕಾ ತಂತ್ರಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸಂರಚನಾವಾದವನ್ನು ಕುರಿತಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಲೆಸನಲ್ಲಿ ಬೋಧನಾ ವಿಧಾನದಲ್ಲಿ ಲಾಸ್ಟ್ ಲೆಸನು ಬೋಧನಾ ಕೌಶಲ್ಯಗಳು. ಅದರಲ್ಲಿ ಇಂಪಾರ್ಟೆಂಟ್ಲಿ ಅಣುಬೋಧನೆ ಮೈಕ್ರೋ ಟೀಚಿಂಗ್, ಅದರ ಅರ್ಥ, ವ್ಯಾಖ್ಯೆಗಳು ಮತ್ತು ಸ್ವರೂಪ ಹಾಗೂ ಹಂತಗಳನ್ನು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪ್ರಮುಖ ಬೋಧನಾ ಕೌಶಲ್ಯಗಳು ಯಾವ್ಯಾವುದಿದೆ ಅವುಗಳನ್ನು ಗಮನಿಸಬೇಕಾಗುತ್ತೆ. ಅನುಕರಣ ಬೋಧನೆ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇದು 4th ಲೆಸನ್. ನೆಕ್ಸ್ಟ್ 5th ಲೆಸನ್ ನೋಡಿ. ಲಾಸ್ಟ್ ಟೈಮು ಏನು 20 ಮಾರ್ಕ್ಸ್ಗೆ ಟೀಚಿಂಗ್ ಮೆಥಡಾಲಜಿಯನ್ನು ಕೊಡ್ತಾಯಿದ್ರು GPSTನಲ್ಲಿ. 80 ಮಾರ್ಕ್ಸ್ಗೆ ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕೊಡ್ತಾಯಿದ್ರು. ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 80 ಮಾರ್ಕ್ಸಿಗಿದ್ರೆ ಕನ್ನಡ ಬೋಧನಾ ವಿಧಾನ 20 ಇತ್ತು. ಅದೇ ರೀತಿ ಸೋಷಿಯಲ್ ಅಂದರೆ ಲಾಸ್ಟ್ ಟೈಮ್ ಎಲ್ಲ ಕನ್ನಡ ಸಬ್ಜೆಕ್ಟ್ ಕಾಲ್ಫರ್ ಆಗಿರಲಿಲ್ಲ, ಈ ಸಲ ಅಷ್ಟೇ ಆಗಿರೋದು. ಅದೇ ರೀತಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 80 ಮಾರ್ಕ್ಸ್ಗೆ ಕ್ವಶನನ್ನು ತೆಗೆದ್ರೆ ಇನ್ನು 20 ಮಾರ್ಕ್ಸ್ ಬೋಧನಾ ವಿಧಾನಕ್ಕೆ ಇರ್ತಾಯಿತ್ತು. ಸೊ ಅದೇ ರೀತಿ ಇದು ಅದೇ ರೀತಿ ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಬೇಡ ಅಂದರೆ ನಾವು ಇದನ್ನು ಎಲ್ಲಾದರೂ ಡಿವೈಡ್ ಮಾಡಿರೋಂಥದ್ದು ಎಲ್ಲೂ ಕೂಡ ನಾವು ನೋಡಿಲ್ಲ. ಪೇಪರ್ 2 100 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಮೇ ಬಿ 20 ಮಾರ್ಕ್ಸ್ ಕೇಳೋವಂಥ ಸಾಧ್ಯತೆಗಳಿದೆ. ಪಾಠ ಯೋಜನೆ ಮತ್ತು ಬೋಧನಾ ವಿಧಾನ 5th ಲೆಸನ್ನು ನೋಡಿ. ಇದರಲ್ಲಿ ಪಾಠ ಯೋಜನೆ, ಅರ್ಥ, ವ್ಯಾಖ್ಯೆ, ಲಕ್ಷಣ, ಘಟಕ ಯೋಜನೆ, ಅನುಪದೇಶ, ಬೋಧನಾ ವಿನ್ಯಾಸ, ಇದಿಷ್ಟು 5ನೇ ಲೆಸನಲ್ಲಿ. ನೆಕ್ಸ್ಟ್ ಸಮಾಜ ವಿಜ್ಞಾನದ ಬೋಧನಾ ಮತ್ತು ಕಲಿಕಾ ಸಂಪನ್ಮೂಲಗಳು. ಇದರಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ, ಗ್ರಂಥಾಲಯ ಸಂಪನ್ಮೂಲಗಳು, ದೃಕ್ ಸಂಪನ್ಮೂಲಗಳು. ಇದರಲ್ಲಿ ಕಪ್ಪು ಹಲಗೆ, ಪಟಗಳು ಅಥವಾ ಚಾರ್ಟ್ಗಳು, ಭೂಪಟಗಳು, ಕ್ಲಾಸ್, ಗ್ಲೋಬ್, ರೇಖಾನಕ್ಷೆಗಳು ಇತ್ಯಾದಿ, ಬುಲೆಟಿನ್ ಬೋರ್ಡ್ಗಳು, ರೇಖಾಚಿತ್ರಗಳು, ಭಿತ್ತಿಚಿತ್ರಗಳು, ಹಾಗೆ ಶಿರೋನ್ನತ ಪ್ರಕ್ಷೇಪಕ, ಚಿತ್ರಫಲಕ ಅಥವಾ ಫ್ಲಾಶ್ ಕಾರ್ಡ್ಸ್, ಮಾದರಿಗಳು ಅಥವಾ ಮಾಡೆಲ್ಸ್, ವಿಧಗಳು, ಶ್ರವಣ ಉಪಕರಣಗಳು. ನೆಕ್ಸ್ಟ್ ಶ್ರವಣೋಪಕರಣಗಳಲ್ಲಿ ರೇಡಿಯೋ, ಧ್ವನಿ ಸುರುಳಿ ಇತ್ಯಾದಿಗಳು. ನೆಕ್ಸ್ಟ್ ದೃಕ್ ಶ್ರವಣೋಪಕರಣಗಳು, ನೋಡುವಂಥವು ಮತ್ತು ಕೇಳುವಂಥವು, ಅವುಗಳ ಅರ್ಥ, ವ್ಯಾಖ್ಯೆ. ನೆಕ್ಸ್ಟ್ ಈ ಕಲಿಕಾ ಸಂಪನ್ಮೂಲಗಳು ಅಂದರೆ ಇಂಟರ್ನೆಟ್ ಮೂಲಕ ಕಲಿತಕ್ಕಂಥವು. ನೆಕ್ಸ್ಟ್ ನೋಡಿ, ಸಮಾಜ ವಿಜ್ಞಾನದಲ್ಲಿ ಸಹಪಾಠ್ಯ ಚಟುವಟಿಕೆಗಳು ತುಂಬಾ ಇದೆ. ಸಿಲೆಬಸ್ ಮಾತ್ರ ತುಂಬಾ ಕೊಟ್ಟಿದ್ದಾರೆ, ಗಮನಿಸ್ತಾ ಹೋಗಿ. ಸಮಾಜ ವಿಜ್ಞಾನ ಕೊಠಡಿ, ಸಮಾಜ ವಿಜ್ಞಾನ ಸಂಘ, ಪ್ರವಾಸಗಳು ಅಥವಾ ಭೇಟಿಗಳು, ರಸಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಯೋಜನೆಗಳು. ನೆಕ್ಸ್ಟ್ 8th ಲೆಸನು ಸಮಾಜ ವಿಜ್ಞಾನ ಶಿಕ್ಷಕರ ಗುಣಗಳು ಮತ್ತು ವೃತ್ತಿ ಸಾಮರ್ಥ್ಯಗಳು. ಸಮಾಜ ವಿಜ್ಞಾನ ಶಿಕ್ಷಕ ಹೇಗಿರಬೇಕು ಅನ್ನೋ ಒಂದು
ವಿಚಾರ ಸಂಕಿರಣಗಳ ಬಗ್ಗೆ, ಇನ್ನಿತರೆ ವೃತ್ತಿ ಬೆಳವಣಿಗೆ ಬಗ್ಗೆ ತಿಳ್ಕೋಬೇಕು. ಮತ್ತು ಕ್ರಿಯಾ ಸಂಶೋಧನೆ, ಆಕ್ಷನ್ ರಿಸರ್ಚ್. ನೆಕ್ಸ್ಟ್ ಸಮಾಜ ವಿಜ್ಞಾನದಲ್ಲಿ ಮೌಲ್ಯಮಾಪನ, ವೆರಿ ಇಂಪಾರ್ಟೆಂಟ್ ಈ ಲೆಸನು. ಮೌಲ್ಯಮಾಪನದ ಅರ್ಥ, ವ್ಯಾಖ್ಯೆ, ಲಕ್ಷಣ, ಹಾಗೆ ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟನ್ನು ಕುರಿತಾಗಿ ಕೂಡ ಗಮನಿಸಬೇಕಾಗುತ್ತೆ. ಇದಿಷ್ಟು ಅಂಶಗಳು ಪ್ರಮುಖವಾಗಿ ಸಮಾಜ ವಿಜ್ಞಾನ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಿದ್ದಾಯಿತು. ಒಟ್ಟಾರೆಯಾಗಿ ನಾವು ಈ ಒಂದು GPSTR ಸೋಷಿಯಲ್ ಸೈನ್ಸ್ ಟೀಚರ್ ಆಗೋರಿಗೆ ಇರ್ತಕ್ಕಂಥ ಸೋಷಿಯಲ್ ಸೈನ್ಸ್ನಲ್ಲಿ ಇರ್ತಕ್ಕಂಥ ಸಿಲೆಬಸ್ಸನ್ನು ಮುಖ್ಯವಾಗಿ ವಿಶ್ಲೇಷಣೆ ಮಾಡಿದ್ವಿ. ಪ್ರಮುಖವಾಗಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಎಕನಾಮಿಕ್ಸು, ಜಿಯಾಗ್ರಫಿ ಮತ್ತು ಬಿಸ್ನೆಸ್ ಸ್ಟಡೀಸು, ಹಾಗೆ ಸಮಾಜ ವಿಜ್ಞಾನ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ಸ್ನೇಹಿತರೆ, ಚೆನ್ನಾಗಿ ಸ್ಟಡಿ ಮಾಡಿ. ಬೇಸಿಕ್ ಬುಕ್ಸ್ಗಳೇ ಮೂಲ ಆಧಾರ, ಅವುಗಳನ್ನು ಚೆನ್ನಾಗಿ ಓದ್ಕೊಂಡು ರಿವಿಷನ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೂಡ ಧನ್ಯವಾದ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.